ಕಥೆಯ ಶೀರ್ಷಿಕೆ ಮರೆಯಾದ ಋಣ. ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಶಿವಣ್ಣ ಮತ್ತು ಲಕ್ಷ್ಮಮ್ಮ ಎಂಬ ದಂಪತಿ ವಾಸಿಸುತ್ತಿದ್ದರು. ಬಡವರೇ ಆದರೂ ಹೃದಯ ತುಂಬ ದೊಡ್ಡದು. ಅವರಿಗೆ ಒಬ್ಬನೇ ಮಗ, ಅನಿಲ್. ಅನಿಲ್ ಅವರ ಜೀವ. ಅವನಿಗೆ ಏನೋ ಕೊರತೆ ಆಗಬಾರದು ಎಂದು ತಮ್ಮ ಹಸಿವನ್ನು ಮರೆತು ಅವನ ಹೊಟ್ಟೆ ತುಂಬಿಸುತ್ತಿದ್ದರು. ಶಿವಣ್ಣ ಬೆಳಗ್ಗೆ ಬೆಳಗ್ಗೆಯೇ ಹೊಲಕ್ಕೆ ಹೋಗುತ್ತಿದ್ದ. ಬಿಸಿಲು, ಮಳೆ, ಚಳಿ ಯಾವುದೂ ಅವನನ್ನು ತಡೆಯಲಿಲ್ಲ. ಮಗ ಓದಬೇಕು, ದೊಡ್ಡವನಾಗಬೇಕು, ಅದೇ ಅವನ ಕನಸು. ಲಕ್ಷ್ಮಮ್ಮ ಮನೆ ಕೆಲಸ, ಹೊಲದ ಕೆಲಸ, ಮಗನ ಓದು ಎಲ್ಲವನ್ನೂ ನಗುತ್ತಲೇ ಮಾಡುತ್ತಿದ್ದಳು. ಅವಳ ಕಣ್ಣಲ್ಲಿ ನೋವು ಇದ್ದರೂ ಮುಖದಲ್ಲಿ ನಗು ಮಾತ್ರ. ಮಗನ ಬೆಳವಣಿಗೆ. ಅನಿಲ್ ಚೆನ್ನಾಗಿ ಓದುತ್ತಿದ್ದ. ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್. ಟೀಚರ್ಗಳು ಹೇಳುತ್ತಿದ್ದರು, ಈ ಹುಡುಗ ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನೆ. ಅನಿಲ್ಗೆ ತನ್ನ ತಾಯಿ ತಂದೆ ಹಳೆಯವರು ಅನಿಸತೊಡಗಿತು. ಹಳ್ಳಿಯ ಜೀವನ ಅವನಿಗೆ ಇಷ್ಟವಿರಲಿಲ್ಲ. ನನಗೆ ಸಿಟಿಗೆ ಹೋಗಬೇಕು ಅವನು ಹೇಳಿದಾಗ ತಾಯಿ ತಂದೆ ಒಮ್ಮತದಿಂದ ಒಪ್ಪಿದರು. ನಗರ ಜೀವನ. ಅನಿಲ್ ನಗರಕ್ಕೆ ಹೋಗಿ ಕಾಲೇಜು ಸೇರಿದ. ಹೊಸ ಸ್ನೇಹಿತರು, ಹೊಸ ಜಗತ್ತು. ಅವನ ಜೀವನವೇ ಬದಲಾಯಿತು. ತಾಯಿ ದಿನವೂ ಕರೆ ಮಾಡುತ್ತಿದ್ದಳು. ಊಟ ಆಯ್ತಾ ಮಗ? ಆರೋಗ್ಯ ಚೆನ್ನ? ಅನಿಲ್ ಬೇಸರದಿಂದ ಹೇಳುತ್ತಿದ್ದ, ಅಮ್ಮ, ಬ್ಯುಸಿ ಇದ್ದೀನಿ. ತಂದೆ ಕರೆ ಮಾಡಿದರೆ ಅನಿಲ್ ಮೊಬೈಲ್ ಕಟ್ ಮಾಡುತ್ತಿದ್ದ. ಯಶಸ್ಸು. ವರ್ಷಗಳು ಹೋದವು. ಅನಿಲ್ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದ. ಚೆನ್ನಾದ ಸಂಬಳ, ಗೌರವ. ಅವನು ಹಳ್ಳಿಗೆ ಹೋಗುವುದನ್ನೇ ಬಿಟ್ಟ. ತಾಯಿ ತಂದೆಗೆ ಹಣ ಕಳಿಸುತ್ತಿದ್ದ. ಆದರೆ ಸಮಯ ಕೊಡಲಿಲ್ಲ. ಲಕ್ಷ್ಮಮ್ಮ ಪ್ರತಿದಿನ ದೇವರಿಗೆ ಪ್ರಾರ್ಥಿಸುತ್ತಿದ್ದಳು, ನನ್ನ ಮಗ ಒಳ್ಳೆಯವನಾಗಿರಲಿ. ವೃದ್ಧಾಪ್ಯ. ಶಿವಣ್ಣ ವಯಸ್ಸಿನಿಂದ ಕುಗ್ಗಿದ. ಕಾಲು ನೋವು, ದೇಹ ದುರ್ಬಲ. ಲಕ್ಷ್ಮಮ್ಮ ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಗಂಭೀರವಾಗಿ ಅಸ್ವಸ್ಥಳಾದಳು. ಆಸ್ಪತ್ರೆಗೆ ಕರೆದೊಯ್ದರು. ಅನಿಲ್ಗೆ ಕರೆ ಮಾಡಿದರು. ಅವನು ಮೀಟಿಂಗ್ನಲ್ಲಿದ್ದ. ನಂತರ ಕರೆ ಮಾಡ್ತೀನಿ ಎಂದು ಹೇಳಿದ. ತಡವಾದ ಸತ್ಯ. ಆ ರಾತ್ರಿ ಲಕ್ಷ್ಮಮ್ಮ ಕಣ್ಣು ಮುಚ್ಚಿದಳು. ಬೆಳಗ್ಗೆ ಅನಿಲ್ ಕರೆ ಮಾಡಿದಾಗ ಆ ಕಡೆಯಿಂದ ಮೌನ. ಅವನು ಹಳ್ಳಿಗೆ ಓಡಿ ಬಂದ. ಅಮ್ಮನ ಮುಖ ನೋಡಿದ. ಆ ಮುಖದಲ್ಲಿ ಇನ್ನೂ ನಗು ಇತ್ತು. ಅನಿಲ್ ಅತ್ತ. ಮೊದಲ ಬಾರಿಗೆ ಹೃದಯದಿಂದ ಅತ್ತ. ತಂದೆಯ ಮಾತು. ಶಿವಣ್ಣ ಮಗನನ್ನು ನೋಡಿ ಹೇಳಿದರು, ಮಗ, ನಿನ್ನ ಮೇಲೆ ನಮಗೆ ಯಾವತ್ತೂ ಕೋಪ ಇರಲಿಲ್ಲ. ನೀನು ಸುಖವಾಗಿದ್ರೆ ಸಾಕು. ಅವನು ಅಲ್ಲಿ ಕುಸಿದು ಬಿದ್ದ. ಅಪ್ಪ, ನನ್ನನ್ನು ಕ್ಷಮಿಸಿ. ಅರಿವು. ಅನಿಲ್ ಅರ್ಥಮಾಡಿಕೊಂಡ. ಹಣ ಕೊಟ್ಟರೆ ಋಣ ತೀರಲ್ಲ. ಸಮಯ, ಪ್ರೀತಿ ಕೊಟ್ಟಾಗಲೇ ತಾಯಿ ತಂದೆ ಸಂತೋಷ. ಅವನು ತಂದೆಯನ್ನು ನಗರಕ್ಕೆ ಕರೆದುಕೊಂಡು ಹೋದ. ತಂದೆಯನ್ನು ಮಗನಂತೆ ನೋಡಿಕೊಂಡ. ಅಂತ್ಯ. ಶಿವಣ್ಣ ಒಂದು ದಿನ ಹೇಳಿದರು, ಮಗ, ನಿನ್ನ ತಾಯಿ ಇದ್ದರೆ ಇವತ್ತು ತುಂಬಾ ಖುಷಿಯಾಗ್ತಿದ್ದಳು. ಅನಿಲ್ ಕಣ್ಣೀರು ಒರೆಸಿಕೊಂಡು ಹೇಳಿದ, ಅಪ್ಪ, ನಾನೀಗ ತಡವಾದರೂ ತಾಯಿ ತಂದೆಯ ಮೌಲ್ಯ ಅರಿತಿದ್ದೇನೆ. ಕಥೆಯ ಸಂದೇಶ. ಕೊನೆಯಲ್ಲಿ ಹೇಳಲು, ತಾಯಿ ತಂದೆ ಇದ್ದಾಗ ಅವರ ಮೌಲ್ಯ ಗೊತ್ತಾಗುವುದಿಲ್ಲ. ಮರೆಯಾದ ಮೇಲೆ ಋಣ ತೀರದು. ಇಂದೇ ಅವರನ್ನು ಪ್ರೀತಿ